ನಿನ್ನ ನೋಡ್ದೇನೆ ಒಂದು ಕ್ಷಣ ಕೂಡ ಇರಕ್ಕಾಗದೆ ಇರೋಂಥ ಈ ಅಪ್ಪ ಜೀವನ ಪೂರ್ತಿ ನಿನ್ ಜೊತೆ ಮಾತಾಡ್ದೆ ನಿನ್ನ ನೋಡ್ದೇ ಇರೋ ಹಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ನನ್ನ ಪ್ರಾಣ ಹೋಗೋವರೆಗೂ ಆ ಮಾತಿಗೆ ಕಟ್ಟು ಬಿದ್ದಿರ್ತೀನಮ್ಮ. ಯಾಕಪ್ಪ ಎಲ್ರೂ ಇದ್ದು ಕೂಡ ನನ್ನನ್ನು ಒಂಟಿ ಮಾಡಿದ್ರಿ. ಆವೇಶದಲ್ಲಿ ನನ್ನ ತವ್ರ ಮನೆನ ದೂರ ಮಾಡ್ಬಿಟ್ರಿ. ಅದೇನೇ ಆದ್ರೂ ಪರವಾಗಿಲ್ಲ, ಅಪ್ಪನ ಜೊತೆ ನಾನು ಒಂದ್ಸಲ ಮಾತಾಡ್ಬೇಕು. ಬೆಳಿಗ್ಗೆಯಿಂದ ತಿಂಡಿ ತಿನ್ರಿ ಅಂದ್ರೆ ಬೇಡ ಅಂತ ಸತಾಯಿಸಿ ಈಗ ಹಾಲ್ ಕುಡಿತಾ ಇದ್ದೀರಾ ಅಂತ ಆಯ್ತು. ಹೋಗ್ಲಿ ಬಿಡ, ಕನಿಷ್ಠ ಹಾಲರ ಕುಡಿಯಾಕತ್ತಾರಲ್ಲ. ಮೈಥಿಲಿ ಫೋನ್ ಮಾಡಿದಾಳೆ. ನಿನ್ನ ನೋಡ್ದೇನೆ ಒಂದು ಕ್ಷಣ ಕೂಡ ಇರಕ್ಕಾಗದೆ ಇರೋಂಥ ಈ ಅಪ್ಪ ಜೀವನ ಪೂರ್ತಿ ನಿನ್ ಜೊತೆ ಮಾತಾಡ್ದೆ ನಿನ್ನ ನೋಡ್ದೇ ಇರೋ ಹಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ನನ್ನ ಪ್ರಾಣ ಹೋಗೋವರೆಗೂ ಆ ಮಾತಿಗೆ ಕಟ್ಟು ಬಿದ್ದಿರ್ತೀನಮ್ಮ. ಅಪ್ಪ ರಿಸೀವ್ ಮಾಡಿ ಅಪ್ಪ, ಪ್ಲೀಸ್ ಅಪ್ಪ, ಕಾಲ್ ರಿಸೀವ್ ಮಾಡಿ. ಏನ್ರಿ ಇದು? ಮೈಥಿಲಿ ಫೋನ್ ಮಾಡಿದ್ರು ಯಾಕೆ ತೆಗಿತಿಲ್ಲ? ಸುಹಾಸಿನಿಯವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂದ್ರೆ ಫೋನ್ ರಿಸೀವ್ ಮಾಡಬಾರ್ದು ಸತ್ಯ. ನಿಮ್ದೊಳ್ಳೆ ಕಥೆ ಆಯ್ತು. ಇವಾಗ ಏನಾದ್ರೂ ಸುಹಾಸಿನಿ ಬಂದು ನೋಡ್ತಾಳ ಹೇಗೆ? ಒಂದ್ಸರಿ ತೆಗ್ದು ಮಾತಾಡ್ರಿ. ಪಾಪ ಅವಳಿಗಲ್ಲಿ ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ. ಹೌದಪ್ಪ, ಪಾಪ ಅಕ್ಕಂಗ್ ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಹಾ, ನಾವ್ ಮಾತಾಡ್ಲಿಲ್ಲ ಅಂದ್ರೆ ಅಕ್ಕಂಗ್ ತುಂಬಾ ಬೇಜಾರಾಗುತ್ತಪ್ಪ. ಬಂಟಿ, ನನಗ್ ಗೊತ್ತು. ಬೇಡಮ್ಮ, ನೀನ್ ಸಂತೋಷವಾಗಿರ್ಬೇಕು ಅಂತಂದ್ರೆ ನಾನು ನಿನ್ ಜೊತೆ ಫೋನಲ್ಲೂ ಮಾತಾಡಬಾರ್ದು. ನಿನ್ನ ಹತ್ರ ಮಾತಾಡ್ದೇನೆ ನಿನ್ನ ದೂರ ಮಾಡ್ತಿರೋದಕ್ಕೆ ಕ್ಷಮಿಸು ತಾಯಿ. ಈ ಟೈಮಲ್ಲಿ ಯಾರಿಗೆ ಫೋನ್ ಮಾಡ್ತಿದ್ದಾಳೆ? ಅಕಸ್ಮಾತ್ ಇವಳು ತವ್ರ ಮನೆಗೆ ಫೋನ್ ಮಾಡ್ತಿದ್ದಾಳಾ? ಅಪ್ಪಂಗೆ ಸ್ವಾಭಿಮಾನ ಜಾಸ್ತಿ, ಮೇಲಾಗಿ ಹಠ ಜಾಸ್ತಿ. ಮಾತ್ ಕೊಟ್ರು ಅಂದ್ರೆ ಪ್ರಾಣ ಕೊಟ್ಟಾದ್ರೂ ಉಳಿಸ್ಕೋತಾರೆ. ಅವ್ರಿಗೆ ಫೋನ್ ಮಾಡೋದಕ್ಕಿಂತ ಬಂಟಿಗ್ ಫೋನ್ ಮಾಡೋದೇ ಬೆಟರ್. ಯಾರ್ದ ಫೋನು? ನನ್ನ ಫ್ರೆಂಡ್ ಸುರೇಶಪ್ಪ. ಹಲೋ ಸುರೇಶ, ಹೇಳೋ ನಾಳೆ ಬರ್ತಿದ್ದೀನಿ ಕಣೋ ಕಾಲೇಜ್ಗೆ. ಅಕ್ಕ, ಬಂಟಿ ಅಪ್ಪ ಯಾಕೋ ಫೋನ್ ತೆಗಿತಾ ಇಲ್ಲ. ನನ್ನ ಅನುಮಾನ ನಿಜಾನೇ. ಇವಳು ತವ್ರ ಮನೆಗೆ ಫೋನ್ ಮಾಡಿದಾಳೆ. ಈಗ್ಲೇ ಸುಹಾಸಿನಿ ಆಂಟಿ ಹತ್ರಕ್ ಹೋಗಿ ಮ್ಯಾಟರ್ ಹೇಳಿ ಕರ್ಕೊಂಡ್ ಬರ್ತೀನಿ. ಅಕ್ಕ, ಅಪ್ಪನ ಬಗ್ಗೆ ನೀನು ಗೊತ್ತಿಲ್ವಾ ಅಕ್ಕ? ನಿನ್ ಜೊತೆ ಮಾತಾಡೋದು ಸುಹಾಸಿನಿ ಅತ್ತೆಯವ್ರಿಗೆ ಗೊತ್ತಾದ್ರೆ ಎಲ್ಲಿ ಜಗಳ ಮಾಡ್ತಾರೋ ಅಂತ ಭಯ ಅವ್ರಿಗೆ. ಅದಕ್ಕೆ ಫೋನ್ ತೆಗಿತಾ ಇಲ್ಲ. ಲೋ ಬಂಟಿ, ನಾನೇನ್ ತಪ್ಪು ಮಾಡಿದೀನೋ? ಯಾಕೆ ನನ್ನ ಮನೆಯವ್ರು ಯಾರು ನನ್ ಜೊತೆ ಮಾತಾಡ್ತಿಲ್ಲ? ನಾನ್ ಮಾತಾಡ್ತಾ ಇದ್ದೀನಲ್ವಾಕ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅಪ್ಪನ ಕೋಪ ಎಷ್ಟ್ ದಿನ ಇರುತ್ತೆ ಹೇಳು? 4 ದಿನ ಕಳೆದ್ರೆ ನಿನ್ನೇ ಹುಡ್ಕೊಂಬರ್ತಾರೆ. ಅಪ್ಪ ಹಠವಾದಿ ಕಣೋ, ಅಷ್ಟು ಸುಲಭವಾಗಿ ಬರಲ್ಲ. ಅಪ್ಪಂಗ್ ನಾನು ಹೇಳ್ತೀನಿ ಬಿಡಕ್ಕ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ಗೆ ಯಾವಾಗ ಮಾತಾಡ್ಬೇಕು ಅನ್ಸಿದ್ರು ನನಗ್ ಫೋನ್ ಮಾಡು, ನಾನ್ ಮಾತಾಡ್ತೀನಲ್ವಾ. ಥ್ಯಾಂಕ್ಸ್ ಕಣೋ ಬಂಟಿ. ನೀನ್ ಹುಷಾರಕ್ಕ. ನೀನ್ ನನಗೆ ಫೋನ್ ಮಾಡೋದು ಸುಹಾಸಿನಿಗೆ ಗೊತ್ತಾದ್ರೆ ಮತ್ತೆ ನಿನಗೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಏನೂ ಇಲ್ಲ ಕಣೋ. ನಿಮ್ಗಳ ಜೊತೆ ಮಾತಾಡ್ದೆ ನಾನು ಹೇಗೋ ಇರ್ಲಿ, ಅದು ನನ್ ತವ್ರ ಮನೆ ಕಣೋ. ಕರೆಕ್ಟೇ, ಅದು ನಿನ್ ತವ್ರ ಮನೆನೆ. ಆದ್ರೆ ಆ ತವ್ರ ಮನೆಯವರು ನಿನ್ನ ಒಂಟಿಯಾಗಿ ಬಿಟ್ಟು ಹೋಗಿದ್ದಾರೆ. ಅತ್ತೆ, ಏನೋ ಬಂಟಿ,
ನಿಮ್ಮಪ್ಪಂಗೆ ಅಮ್ಮಂಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಮತ್ತೆ ನನ್ ಸೊಸೆ ಹತ್ರ ಮಾತಾಡ್ಬಾರ್ದು ಅಂತ ಹೇಳು. ಇನ್ನೊಂದ್ಸಲ ಏನಾದ್ರೂ ಇವಳ ಜೊತೆ ಮಾತಾಡಿದ್ರೆ ನಿಮ್ಮಕ್ಕ ಶಾಶ್ವತವಾಗಿ ತವ್ರ ಮನೇಲೇ ಇರ್ಬೇಕಾಗತ್ತೆ. ಆಯ್ತು ಅತ್ತೆ. ಯಾರ್ದೋ ಫೋನು? ಅದು ಅಮ್ಮ ಅಮ್ಮ ಫ್ರೆಂಡ್ ಹೇಯ್. ಅಮ್ಮ 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 ಯಾರು ಮಾತಾಡ್ತಾ ಇರೋದು? ಬಾಯ್ ಇದೆ ಅಲ್ವಂತ ಶಪಥಗಳು ಮಾಡ್ಬಿಡೋದು, ಚಾಲೆಂಜ್ ಮಾಡೋದು ಅಷ್ಟೇ ಅಲ್ಲ. ಧೈರ್ಯ ಇದ್ರೆ ಕೊಟ್ಟಿದ್ ಮಾತಿನ ಪ್ರಕಾರ ನಡ್ಕೊಳ್ಳಿ. ಇಲ್ಲ ಅಂದ್ರೆ ನಿನ್ ಗಂಡ ಕೊಟ್ಟಿದ್ ಮಾತಿನ ಪ್ರಕಾರ ನಿನ್ ಮಗಳನ್ನ ಶಾಶ್ವತವಾಗಿ ನಿಮ್ ಮನೆಗ್ ಕಳಿಸ್ಬೇಕಾಗಿ ಬರುತ್ತೆ. ಏಯ್, ಏನೇ ಹೆದರ್ಸ್ತಾ ಇದೀಯಾ? ಅಷ್ಟಕ್ಕೂ ತವ್ರು ಮನೆಯವ್ರ ಜೊತೆ ಮಾತಾಡೋದು ಅಪರಾಧನ? ಹಾಗಂತ ಯಾವ ರೂಲ್ ಬುಕ್ ಅಲ್ಲಿದೆ? ನಿನ್ ಗಂಡನ್ ರೂಲ್ ಬುಕ್ ಅಲ್ಲೇ ಬರ್ದಿದೆ. ಅವನೇ ಅಲ್ವಾ ಮಾತು ಕೊಟ್ಟಿದ್ದು. ಏಯ್, ಮರ್ಯಾದೆ ಇಲ್ದೆ ಅವನು ಇವನು ಅಂತ ಮಾತಾಡಿದ್ರೆ ನಾನು ಕೂಡ ನಿನ್ಗೆ ಅಸಹ್ಯವಾಗಿ ಮಾತಾಡ್ಬೇಕಾಗತ್ತೆ. ಎಷ್ಟೇ ಕೊಬ್ಬು ನಿನ್ಗೆ. ಹೇಯ್, ನೀನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರೆ ಬಾಯಿ ಮುಚ್ಕೊಂಡಿರ್ಬೇಕಾ? ಅಂತ ಗತಿ ಇಲ್ದಿರೋರು ಯಾರು ಇಲ್ಲ ಇಲ್ಲಿ. ಅಮ್ಮ ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ತಪ್ಪು ನಮ್ದೇ. ಫೋನ್ ಕೊಡಿಲಿ. ಏಯ್ ಏಯ್, ಸಾರಿ ಅತ್ತೆ, ನಾನೇ ಫೋನ್ ಮಾಡಿದ್ದು. ಇನ್ಯಾವತ್ತೂ ಮಾಡಕ್ ಹೋಗಲ್ಲ. ಅಕ್ಕಂಗೇನು ಹೇಳಕ್ ಹೋಗ್ಬಿಡಿ ಪ್ಲೀಸ್. ಮುಟ್ಟಾಳ, ಇನ್ನೊಂದ್ಸಲ ನಿಮ್ಮ ಅಕ್ಕಂಗ್ ಫೋನ್ ಮಾಡಿದೆ ಅಂತ ನಿಮ್ಮ ಅಪ್ಪಂಗ್ ಗೊತ್ತಾದ್ರೆ ನೀನು ನನ್ನ ಇಬ್ರನ್ನು ಸಾಯಿಸ್ತಾರೆ. ಹೋಗು. ನೋಡಿದ್ಯಾ ನಿಮ್ಮಮ್ಮಂಗೆ ಎಷ್ಟು ಕೊಬ್ಬು ಅಂತ. ಕೊಟ್ಟಿರೋ ಮಾತನ್ ಮೀರಿರೋದು ಅಲ್ದೆ ಬಾಯಿಗೆ ಬಂದಂಗ್ ನನ್ನ ಹತ್ರನೇ ಮಾತಾಡ್ತಾಳೆ. ಇವ್ಳ ಹತ್ರ ಮಾತೇನ ಆಂಟಿ? ಮದ್ವೆ ಮಂಟಪದಲ್ಲೇ ಹೇಳಿದ್ರಲ್ಲ, ಅವ್ರ ಅಪ್ಪ ಏನಾದ್ರೂ ಮಾತಿಗೆ ತಪ್ಪಿದ್ರೆ ಮೈಥಿಲಿನ ತವ್ರ ಮನೆಗ್ ವಾಪಸ್ ಕಳಿಸ್ತೀವಿ ಅಂತ. ಕಳಿಸ್ಬಿಡಿ ಆಂಟಿ. ತ್ರಿಷಾ, ಇದು ನಮ್ ಫ್ಯಾಮಿಲಿ ವಿಷಯ. ನಾವೇ ಮಾತಾಡ್ಕೊಳ್ತೀವಿ. ಮಧ್ಯ ನೀನ್ ತಲೆ ಹಾಕ್ಬೇಡ, ಮರ್ಯಾದೆ ಇರಲ್ಲ. ನೋಡಿದ್ರ ಆಂಟಿ, ಮಾಡೋದೆಲ್ಲ ಮಾಡ್ಬಿಟ್ಟು ನನ್ಗೆ ವಾರ್ನಿಂಗ್ ಕೊಡ್ತಾಳೆ. ಮೈಥಿಲಿ, ಇದೇ ನಿನ್ಗೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಮಾಡಿದ್ದು ನಿನ್ ತಮ್ಮ ಆಗಿರೋದಕ್ಕೆ, ವಯಸ್ಸಲ್ಲಿ ಚಿಕ್ಕವನಾಗಿರೋದಕ್ಕೆ ಇದೊಂದ್ಸಲ ಕ್ಷಮಿಸಿ ಸುಮ್ನೆ ಬಿಡ್ತೀನಿ. ಇನ್ನೊಂದ್ಸಲ ಏನಾದ್ರು ಅವರೇ ಫೋನ್ ಮಾಡಿದ್ರು, ನೀನೇ ಅವ್ರಿಗೆ ಫೋನ್ ಮಾಡಿದ್ರು, ಮಾತಾಡೋದಕ್ ಪ್ರಯತ್ನ ಪಟ್ರು ಸರಿ, ಶಾಶ್ವತವಾಗಿ ನೀನ್ ತವ್ರ ಮನೇಲೇ ಇರ್ಬೇಕಾಗಿ ಬರತ್ತೆ. ಹುಷಾರು. ಮೈಥಿಲಿ, ಹೆತ್ತವರನ್ನ ಮೀಟ್ ಮಾಡದೆ ಮಾತಾಡದೇ ಇರೋದು ಅಂದ್ರೆ ಎಂತ ನರ್ಕ ಅಂತ 5 ವರ್ಷ ನಾನು ಅಮೆರಿಕಾದಲ್ಲಿದ್ದಾಗಲೇ ಅರ್ಥ ಆಗಿದ್ದು. ನೀನೇನು ಬೇಜಾರು ಮಾಡ್ಕೋಬೇಡ ಮೈಥಿಲಿ. ನನಗೋಸ್ಕರ ನಿನ್ನ ತವ್ರ ಮನೆಯವ್ರನ್ನ ಕಳ್ಕೊಳ್ಳೋ ಅಗತ್ಯ ಇಲ್ಲ. ನೀನು ನಿಮ್ಮ ಮನೆಯವ್ರನ್ನ ಮೀಟ್ ಮಾಡ್ತೀಯ, ಮೊದ್ಲಿನ ಥರನೇ ಅವ್ರ ಜೊತೆ ಕಾಲ ಕಳೀತೀಯ. ಹೇಗಿರಿ, ನನ್ನನ್ನ ಬೇಡ ಅನ್ಕೊಂಡ್ಮೇಲೆ ನಾನ್ ಹೇಗ್ ಅವ್ರನ್ನ ಮೀಟ್ ಮಾಡೋಕ್ಕಾಗತ್ತೆ? ಹೇಗ್ ಅವ್ರ ಜೊತೆ ಕಾಲ ಕಳಿಯೋಕ್ಕಾಗತ್ತೆ? ಡೋಂಟ್ ವರಿ, ನಿಮ್ಮಪ್ಪ ನಿನ್ನ ಬೇಕು ಅಂತಾನೆ ದೂರ ಮಾಡ್ಕೊಂಡಿಲ್ಲ. ಅದಕ್ಕೆ ಯಾವುದೋ ಬಲವಾದ ಕಾರಣ ಇದ್ದೇ ಇರುತ್ತೆ. ಅದೇನು ಅಂತ ನಾವು ತಿಳ್ಕೊಂಡ್ರೆ ಖಂಡಿತ ಈ ಸಮಸ್ಯೆಗೆ ನಾವು ಫುಲ್ ಸ್ಟಾಪ್ ಹಾಕ್ಬೋದು. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ನಾನು ಅರ್ಥ ಮಾಡಿಸ್ತೀನಲ್ಲ, ಮೊದಲು ಹೋಗೋಣ ಬಾ. ಅಳಿಯಂದ್ರೆ ಆಫೀಸ್ ಅಕೌಂಟ್ಸ್ ಪೂರ್ತಿ ಹುಷಾರಾಗಿ ನೋಡ್ಕೋತಿದ್ದೀರಾ ಅಲ್ವಾ? ಎಲ್ಲ ಹುಷಾರಾಗಿ ನೋಡ್ಕೋತಾ ಇದ್ದೀನತ್ತೆ. ಒಂದೇ ಒಂದು ಪೈಸನು ವ್ಯತ್ಯಾಸ ಆಗಲ್ಲ. ಸರಿ ಅಳಿಯಂದ್ರೆ, ಯಾಕಂದ್ರೆ ಆ ಆಯಿಲ್ ಸಪ್ಲೈ ಮಾಡೋ ಆನಂದ್ರಾವ್ ಮೇಲೆ ತುಂಬಾ ಕೆಟ್ಟ ಅಭಿಪ್ರಾಯ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಯ್ಯೋ ಅತ್ತೆ, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ ಅಂತ ಗೊತ್ತು ತಾನೆ. ಸರಿ. ಸುಹಾಸಿನಿ, ಅತ್ತೆ. ಉತ್ತಮ್ ಮತ್ತೆ ಮೈಥಿಲಿ ಎಲ್ಲಿ? ಇಲ್ಲೇ ಇದ್ದಾರೆ ಅತ್ತೆ, ಇನ್ನೇನ್ ಬರ್ತಾರೆ. ಆದ್ರೆ ಅತ್ತೆ, ಆ ಮೈಥಿಲಿ ತವ್ರ ಮನೆಯವ್ರು ಕೊಟ್ಟಿದ್ ಮಾತಿನ ಮೇಲೆ
ನಿಂತ್ಕೊಂಡಿರೋ ಥರ ಇಲ್ಲ. ಏನಾಯ್ತು ಸುಹಾಸಿನಿ? ಇನ್ನೇನಿದೆ, ನಿಮ್ ಹೊಸ್ಲು ದಾಟಲ್ಲ, ನಮ್ ಮಗಳನ್ನ ನಮ್ ಹೊಸ್ಲು ದಾಟೋದಕ್ ಬಿಡಲ್ಲ ಅಂತ ಶೇಖರ್ ಮಾತ್ ಕೊಟ್ಟಿದ್ದ ಅಲ್ವಾ? ಆದ್ರೆ ಅವನ್ ಮಗ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮೈಥಿಲಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದ. ಹೌದಾ? ಅಷ್ಟ್ ಕೂಡ ಮಾತ್ನ ಉಳಿಸ್ಕೊಳಕ್ ಆಗಿಲ್ಲ ಅಂದ್ಮೇಲೆ ಮಾತ್ ಯಾಕೆ ಕೊಟ್ರು? ಅದಕ್ಕೆ ನಾನು ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಏನಾದ್ರೂ ಫೋನ್ ಬಂದ್ರೆ ನಿಮ್ಮಕ್ಕನ್ನ ತವ್ರ ಮನೆಗೆ ಕಳಿಸ್ಬಿಡ್ತೀನಿ ಅಂತ ಹೇಳ್ದೆ. ಆ ಕಳ್ಳಿ ಸತ್ಯವತಿ ನಮ್ಮನೆ ಬಾಗ್ಲು ತುಳಿದೇ ಇರ್ಬೇಕು ಅಂದ್ರೆ ಅವರು ನಮ್ಮನೆಯಿಂದ ಎಷ್ಟು ದೂರ ಇದ್ರೆ ಅಷ್ಟ್ ನಮ್ಗೆ ಒಳ್ಳೇದು. ಮೈಥಿಲಿ, ಕಂದ ಉತ್ತಮ್, ಎಲ್ಲಿ ಹೋಗಿದ್ದೆ ಕಂದ? ಸರಿ ಬಿಡು, ಈಗ್ಲೇ ಸಾಕಷ್ಟು ಹೊತ್ತಾಗಿದೆ. ನಾಳೆ ಮನೇಲಿ ಪೂಜೆ ಇದೆ, ಬೆಳಗ್ಗೆ ಬೇಗ ಏಳ್ಬೇಕು. ಹೋಗ್ ಮಲ್ಕೊಳ್ಳಿ. ಆಯ್ತಮ್ಮ. ಬಾ ಮೈಥಿಲಿ. ಅಮ್ಮ ಮೈಥಿಲಿ, ಹೇಳಿ ಅಜ್ಜಿ. ನಾಳೆ ಬೆಳಿಗ್ಗೆ ಪೂಜೆ ಮುಗಿಯೋವರೆಗೂ ಇಬ್ರು ಒಂದೇ ರೂಮಲ್ಲಿ ಮಲಗಬಾರ್ದು, ಬೇರೆ ಬೇರೆ ಮಲ್ಕೋಬೇಕು. ಯಾಕಜ್ಜಿ? ನಿಮ್ಮ ಅಜ್ಜಿ ವಯಸ್ಸಲ್ಲಿ ದೊಡ್ಡೋರಾಗಿರೋದಕ್ಕೆ ಒಳ್ಳೆ ಮಾತಲ್ಲಿ ಹಾಗೆ ಹೇಳಿದ್ದಾರೆ. ನಿಜವಾಗ್ಲೂ ನೀವಿಬ್ರು ಫಸ್ಟ್ ನೈಟ್ ಆಗೋವರೆಗೂ ಒಂದೇ ರೂಮಲ್ಲಿ ಮಲ್ಕೊಳ್ಬಾರ್ದು, ಬೇರೆ ಬೇರೆ ಮಲ್ಕೋಬೇಕು. ಅದು ನಮ್ ಸಂಪ್ರದಾಯ ಕಂದ. 2 ದಿನ ಅಲ್ವಾ? ಪುರೋಹಿತರು ಬಂದು ಶೋಭನಕ್ಕೆ ಮುಹೂರ್ತ ಇಟ್ಕೊಡೋವರೆಗೂ ನೀವಿಬ್ರು ಬೇರೆ ಬೇರೆನೆ ಮಲ್ಕೊಳ್ಬೇಕು. ಮತ್ತೆ ನಾನೆಲ್ಲಿ ಮಲ್ಕೋಬೇಕು? ಇನ್ನೆಲ್ ಮಲ್ಕೋತಿ ಅಳಿಮಯ್ಯ? ನನ್ ರೂಮಲ್ಲೇ ಮಲ್ಕೊಳ್ಳುವಂತೆ ಬಿಡು. ಹೌದು, ಮತ್ತೆ ಶುಭಪ್ರಭಾ ಅಮ್ಮ? ಶುಭಪ್ರಭಾ ಅಮ್ಮಂದೇನಿದೆ ಬಿಡು, ಅವ್ರ ಅಮ್ಮನ್ ಪಕ್ಕ ಮಲ್ಕೋತಾಳೆ. ಏನೇ? ಆಯ್ತು ರೀ. ಮತ್ತೆ ಮೈಥಿಲಿ? ಕಂದ, ನನ್ ರೂಮಲ್ಲೇ ಮಲ್ಕೋತಾಳ್ ಬಿಡು. ನೀನ್ ಮೈಥಿಲಿ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ಮೈಥಿಲಿ, ನಾವ್ ಹೋಗೋಣ. ಆಯ್ತು ಅತ್ತೆ. ಅದು ಹಾಗಲ್ಲಮ್ಮ. ಗುಡ್ ನೈಟ್. ಬಾಯ್. ಗುಡ್ ನೈಟ್. ಮೈಥಿಲಿ, ಹೋಗಣ್ವಾ? ಆಯ್ತು ಅತ್ತೆ. ನಡಿ. ಫೋನ್ ಮಾಡು. ಮಾವ ಬನ್ನಿ. ಬನ್ನಿ ಬನ್ನಿ. ಶುಭಪ್ರಭಾ, ಹೊಸ್ದಾಗ್ ಮದ್ವೆ ಆಗಿದಾರಲ್ವಾ, ಸ್ವಲ್ಪ ತೊಂದರೆಗಳಿರ್ತವೆ. ಪುರೋಹಿತರು ಮುಹೂರ್ತ ಇಡೋವರೆಗೂ ನೀವೇ ಅವ್ರನ್ನ ಒಂದಾಗದೆ ಇರೋ ಹಾಗೆ ನೋಡ್ಕೋಬೇಕು. ಸರಿನಮ್ಮ. ಅಳಿಮಯ್ಯ, ದಿನ ನಾನು ನಿಮ್ಮ ಅತ್ತೆ ಇಲ್ಲಿ ಮಲ್ಕೋತಾ ಇದ್ವಿ. ಫಸ್ಟ್ ಟೈಮು ಇವತ್ತು ನನ್ನ ಅಳಿಮಯ್ಯನ ಜೊತೆ ಮಲ್ಕೊಂತಾ ಇದ್ದೀನಿ. ಆದ್ರೆ ನಂದೊಂದು ಸಣ್ಣ ರಿಕ್ವೆಸ್ಟ್. ಏನ್ ಮಾವ ಅದು? ಅದು ನಿಮ್ಮ ಅತ್ತೆ ನನಗೆ ನಿದ್ದೆಲ್ಲಿ ಗೊರ್ಕೆ ಹೊಡೆಯೋದು ಅಭ್ಯಾಸ ಆಗ್ಬಿಟ್ಟಿದೆ ಅಂತಿರ್ತಾಳೆ. ಆ ಗೊರ್ಕೆನ ನೀನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅದೊಂದೇ ನನ್ನ ವೀಕ್ನೆಸ್ ಅಷ್ಟೇ. ಪರವಾಗಿಲ್ಲ ಬಿಡಿ ಮಾವ. ಮಾವ, ನಿಮ್ಗಾದ್ರೆ ಒಂದೇ ವೀಕ್ನೆಸ್ಸು, ನನಗಾದ್ರೆ ತುಂಬಾ ವೀಕ್ನೆಸ್ಗಳಿದೆ. ಏನ ವೀಕ್ನೆಸ್ಸು? ನಾನು ಹೇಳಲ್ಲ ಮಾವ, ಸ್ವಲ್ಪ ಹೊತ್ತಲ್ಲೇ ನೀವೇ ನೋಡ್ತೀರಲ್ಲ. ಅಯ್ಯೋ ದೇವ್ರೆ, ಇವನೇನಪ್ಪ ಈ ಥರ ಟ್ವಿಸ್ಟ್ ಕೊಡ್ತಾವನೆ. ಇವಂದೇನು ವೀಕ್ನೆಸ್ಸೋ ಏನೋ. ಇದು ಸರಿ ಅಳಿಮಯ್ಯ, ಮಲ್ಕೊಳ್ಳೋಣ ಬಾ. ಅಮ್ಮ ಅಳಿಮಯ್ಯ, ಗುಡ್ ನೈಟ್. ಗುಡ್ ನೈಟ್ ಮಾವ. ನಿನಗೆ ಗೊರ್ಕೆ ಹೊಡೆಯೋ ಅಭ್ಯಾಸ ಇದೆಯಾ? ಇಲ್ಲ ಅತ್ತೆ. ನನಗೂ ಇಲ್ಲ. ಮತ್ತೆ ನಿದ್ರೆನಲ್ಲಿ ಕಾಲ್ ಹಾಕೋ ಅಭ್ಯಾಸ?
ಗೊತ್ತಿಲ್ಲ ಅತ್ತೆ. ಅದೇನು? ನಾನ್ ನಿದ್ರೆಲ್ ಕಾಲ್ ಹಾಕಿದ್ರೆ ನನ್ ಪಕ್ಕದಲ್ಲಿರೋರ್ಗೆ ಅಲ್ವಾ ಗೊತ್ತಾಗೋದು, ನನಗ್ ಹೇಗ್ ಗೊತ್ತಾಗುತ್ತೆ? ಮತ್ತೆ ಗೊರ್ಕೆ ಹೊಡೆಯೋ ಅಭ್ಯಾಸ ಇಲ್ಲ ಅಂತ ಹೇಳ್ದೆ. ಅಂದ್ರೆ ನಿನ್ಗೆ ಗೊರ್ಕೆ ಹೊಡಿತಾ ಇದೆಯಾ ಅಂತ ಗೊತ್ತಾಗತ್ತಾ? ಗೊತ್ತಿಲ್ಲ ಅತ್ತೆ. ನಮ್ ಮನೆಯವ್ರಿಗೆ ಗೊತ್ತಾಗುತ್ತೆ ಅತ್ತೆ, ಆದ್ರೆ ಇದುವರೆಗೂ ನನ್ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ. ಅದಕ್ಕೆ ನಾನ್ ಗೊರ್ಕೆ ಹೊಡೆಯಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದೆ. ನಿದ್ದೆನಲ್ಲಿ ನಡೆಯೋ ಅಭ್ಯಾಸ ಇದೆಯಾ? ನಿಮ್ಗಿದ್ಯಾ ಅತ್ತೆ? ನಿನಗಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನನಗಿದೆ ಅಂತ ಹೇಳಲಿಲ್ಲ. ನನಗಿದೆಲ್ಲ ಇಲ್ಲ ಅತ್ತೆ. ಒಂದ್ ವೇಳೆ ಇದ್ರೆ ಇವತ್ ನಿಮಗ್ ಗೊತ್ತಾಗುತ್ತೆ. ನನಗೇನಕ್ ಗೊತ್ತಾಗ್ಬೇಕು? ಮತ್ತೆ ನಿದ್ರೆಲ್ ನಾನ್ ಓಡಾಡಿದ್ರೆ ನಿಮ್ಗೆ ಅಲ್ವಾ ಅತ್ತೆ ಗೊತ್ತಾಗೋದು? ಅರ್ಥ ಆಯ್ತು ಬಿಡು. ಈ ಕಡೆ ನಾನ್ ಮಲ್ಕೊಳ್ತೀನಿ, ನೀನ್ ಆ ಕಡೆ ಮಲ್ಕೋ. ನನ್ ಮೇಲ್ ಕಾಲ್ ಹಾಕಿದ್ರೆ ಕೋಪ ಬರತ್ತೆ, ಗೊರ್ಕೆ ಹೊಡೆದ್ರೆ ಇನ್ನೂ ಜಾಸ್ತಿ ಕೋಪ ಬರತ್ತೆ. ಅಪ್ಪಿ ತಪ್ಪಿ ಇದೆರಡರಲ್ಲಿ ಯಾವ್ದನ್ನೇ ಮಾಡಿದ್ರು ಈ ರೂಮಿಂದ ಹೊರಟೋಗ್ತೀರಾ ಅತ್ತೆ? ಏಯ್, ನಾನ್ ಹೋಗೋದಲ್ಲ, ನಿನ್ನ ನೀ ರೂಮಿಂದ ಆಚೆ ಕಳಿಸ್ತೀನಿ. ಅಲ್ಲಿವರೆಗೂ ಯಾಕತ್ತೆ? ನಾನ್ ಹೋಗಿ ಹಾಲಲ್ಲಿ ಮಲ್ಕೋತೀನಿ. ನಿಂತ್ಕೋ. ಫಸ್ಟ್ ನೈಟ್ ಆಗೋವರೆಗೂ ಹಾಲಲ್ಲಿ ನೀನ್ ಮಲ್ಕೊಳ್ಳೋ ಹಾಗಿಲ್ಲ. ಸೈಲೆಂಟ್ ಆಗಿ ಇಲ್ಲೇ ಮಲ್ಕೋ. ಆ ಫೋನ್ ಇಲ್ಲಿ ಕೊಡು. ಮಲ್ಕೋ ಸೈಲೆಂಟ್ ಆಗಿ. ಮೈಥಿಲಿ, ನಿನ್ ಸೊಂಟ ಎಷ್ಟು ಸಣ್ಣಗಿದೆ. ಇಲ್ಲೇ ಇದು ಮೈಥಿಲಿ ಸೊಂಟ ಅಲ್ಲ ಕಣೋ, ನನ್ ಸೊಂಟ ಕಣೋ ಅದು. ಹೀಗೆ ನಿನ್ನ ಸೊಂಟನ ನಿನ್ನ ಹೊಕ್ಕಳನ್ನ ಗಿಲ್ಲಿದ್ರೆ. ಅಯ್ಯೋಯ್ಯೋ, ಮದುವೆ ಆಗಿದ ತಕ್ಷಣನೇ ಗಂಡನ್ನ ಹೆಂಡ್ತಿರು ಒಳಗೆ ಕಳ್ಸಿದ್ರೆ ಒಳ್ಳೇದು ಅನ್ಕೊಂಡಿದ್ದೆ. ಎಲ್ಲಿ ಬಂದು ಸಿಕ್ಕಾಕೊಂಡಪ್ಪ. ನಿನ್ನ ನೋಡಿದ್ಮೇಲೆ ಅರ್ಥ ಆಗ್ತಿರೋದು. ನಿನ್ ಸ್ಪೀಡ್ ನೋಡ್ತಾ ಇದ್ರೆ ಶೋಭನ ಮೈಥಿಲಿ ಜೊತೆ ಅಲ್ಲ ನನ್ನ ಜೊತೆ ಮಾಡ್ಬಿಡ್ತೀಯ ಅನ್ಸುತ್ತೆ. ಬಾ ಮೈಥಿಲಿ. ಐ ಲವ್ ಯು ಮೈಥಿಲಿ. ಅಯ್ಯಯ್ಯೋ, ಏನ್ ಮಾಡ್ತಿದ್ದಾನಪ್ಪ ಇವನು. ಅಳಿಮಯ್ಯ, ಅಳಿಮಯ್ಯ. ಅಮ್ಮ, ಏನಾಯ್ತು ಮಾವ? ಜಸ್ಟ್ ಮಿಸ್ಸು ಕಣ. ಇಲ್ಲೊಂದಿದ್ರೆ ಮೈಥಿಲಿ ಬದಲು ನಾನೇನೇ ಹೆಂಡತಿಯಾಗಿ ಹೋಗ್ಬಿಡ್ತಿದ್ದೆ ಕಣ. ಅಮ್ಮ, ಸುಮ್ನಿರಿ ಮಾವ, ಒಳ್ಳೆ ಮಾಡೋದೆಲ್ಲ ಮಾಡ್ಬಿಟ್ಟು ಮತ್ತೆ ನಾಚಿಕೆ ಬೇರೆ ನಿನ್ ಮುಖಕ್ಕೆ. ನಾನ್ ಕೆಳಗೆ ಮಲ್ಕೊಂತೀನಪ್ಪ, ನೀನ್ ಮಂಚದ ಮೇಲೆ ಮಲ್ಕೊ. ಮಾವ ಮಾವ, ಕೂಲ್ ಕೂಲ್ ಕೂಲ್. ಪರವಾಗಿಲ್ಲ ಮಾವ, ಪರವಾಗಿಲ್ಲ ಮಾವ. ಇಬ್ರು ಮಂಚದ ಮೇಲೆ ಮಲ್ಕೊಂಡು ಅಡ್ಜಸ್ಟ್ ಆಗೋಣ. ನಿನ್ ಜೊತೆ ಅಡ್ಜಸ್ಟ್ ಆದ್ರೆ ಆಮೇಲೆ ಆಗೋ ಅಪಾಯನೇ ಬೇರೆ. ನನಗಾಗ್ಲಿ ಚೆನ್ನಾಗಿ ಅರ್ಥ ಆಯ್ತು. ಇಲ್ಲಪ್ಪ, ನಾನು ಅಡ್ಜಸ್ಟ್ ಆಗಲ್ಲ. ನಾನು ಹೋಗ್ಬಿಡ್ತೀನಿ. ಏ ಮಾವ, ಇರಿ ಮಾವ. ನೋಡು, ಬೇಡ. ಸರಿ ಮಾವ, ನಾನು ಡಿಸ್ಟರ್ಬ್ ಮಾಡಲ್ಲ. ಮಲ್ಕೊಳ್ಳಿ. ಪ್ರಾಮಿಸ್? ಪ್ರಾಮಿಸ್. ಪರವಾಗಿಲ್ಲ, ಬಾಯಲ್ಲ ಹೇಳು. ಸರಿ ನೋಡು, ನೀನು ಆ ಕಡೆ ತಿರ್ಕೊಂಡು ಮಲ್ಕೋ, ನಾನು ಈ ಕಡೆ ತಿರ್ಕೊಂಡು ಮಲ್ಕೊತೀನಿ. ಆಯ್ತು ಮಾವ. ಇಲ್ಲಿ ನೋಡು, ಇದೊಂದ್ಸಲ ನಿನ್ನ ನಂಬ್ತಾ ಇದ್ದೀನಿ.